ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಲೇಟಾಗಿ ಸ್ಟಾರ್ಟ್ ಅದಕ್ಕೆ ಈ ಟೀಮ್ ಪರವಾಗಿ ಸಾರಿ. ನಾಗಭೂಷಣ್ ಅವರೇ ನೀವು ಕಾಣೋಷ್ಟು ದಡ್ರೇನಲ್ಲ. ಇವ್ರದ್ದು ಇವ್ರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು. ಅವ್ರ ವೇದಿಕೆ ಮೇಲೆ ನಿಮ್ಮ 3 ಸತಿ ಪ್ರಸ್ತಾಪ ಮಾಡಿ ಇಲ್ಲ, ನಿಮ್ ಮೈಕ್ ಇದ್ದಾಗ ನಿಮ್ಮ ಮಾತಾಡುವ ಟೈಮ್ ಮುಗೀತು. ಬಳಸ್ಕೊಳ್ಳಿ, ವೇದಿಕೆ ಬಳಸ್ಕೊಳ್ಳಿ, ತಪ್ಪಲ್ಲ, ಒಳ್ಳೇದಾಗ್ಲಿ. ಚಂದ್ರು ಸಿಂಹದ ಹೆಸರೇನಪ್ಪ? ಅವ್ರ ಸಿಂಹ ಹೆಸರೇನು? ಪಾದರಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಅಷ್ಟೇ. ಸಿ, ನನಗೆ ಇವ್ರ ಬಗ್ಗೆ ಒಂದು ಆಕ್ಚುಲಿ ತುಂಬಾ 5 ಸಿನಿಮಾ ಅನೌನ್ಸ್ ಮಾಡಿದಾಗ 6 ಚಂದ್ರು 5 ಚಂದ್ರು ಅಂತ ಓಡ್ತಾರೆ. ಒಳ್ಳೇದಕ್ಕೆ ಚಂದ್ರು, ಒಳ್ಳೇದಕ್ಕೆ. ಯಾಕಂದ್ರೆ ಕಾಲ್ನಡಿಯವರು ಇದ್ದಾಗ ಬೆಳೆಯೋದು ಒಂದು ಇಲ್ಲ, ಒಂದೇನಕ್ಕಂದ್ರೆ ಒಂದು ಕಬ್ಜಾ ಮಾಡಿದ್ದಾರೆ, ಒಂದು ಪ್ರಯತ್ನ ಮಾಡಿದ್ರು. ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರಬಹುದು, ಮಾತುಗಳು ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾರ್ಡನರಿ ಹೋದವು. ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಎಕ್ಸ್ಟ್ರಾರ್ಡನರಿ ಆಗಿರೋದಿಲ್ಲ. ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ, ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ, ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗನ್ಸುತ್ತೆ. ಇಲ್ಲೂ ಒಂದು ಫಾದರ್ ಅನ್ನೋ ಟೈಟಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡಬಹುದಿತ್ತು. ದಾವಿನ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂತ ಒಬ್ಬ ನಾಯಕ ನಟ, ಅವ್ರನ್ನ ಇಟ್ಕೊಂಡು ಏನ್ ಬೇಕಾದ್ರೆ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿಗೆ ಒಂದು ಜಂಪ್ ಅಂತ ಅಂತೀನಿ. ಚಂದ್ರು, ನಿಮ್ದು 5 ಮಾತ್ರ ಅಲ್ಲ, ಇನ್ನು 50 ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ, ಚೆನ್ನಾಗಿ ಮಾಡಿ. ಅಂಡ್ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಒಂದು ಸಪೋರ್ಟ್ ಇರುತ್ತೋ, ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದ್ದಾರೋ, ಐ ಥಿಂಕ್ ಎಲ್ಲ ಒಳ್ಳೇದೇ ಆಗುತ್ತೆ. ಕೈ ಹಿಡಿಯೋರಿದ್ದಾರೆ ತಾನೆ, ಮಿಕ್ಕಿ ದೇವರಿಗೆ ಬಿಟ್ಬಿಡಿ, ಕಮೆಂಟ್ಸ್ ನ ಒಳಗಡೆ ಹಾಕೊಳ್ಳಿ ಅಷ್ಟೇ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೇದಾಗ್ಲಿ. ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆನಲ್ಲಿ ಹಾಕ್ಬಿಟ್ರೆ ಅವರು ಬಹಳ ಚೆನ್ನಾಗಿ. ಐ ಥಿಂಕ್ ಕೃಷ್ಣ, ನಿಮ್ ಸಕ್ಸಸ್ ಬರ್ತಾ ಇರೋದು ನಿಮ್ ಹಾರ್ಡ್ ವರ್ಕ್ ಇಂದ, ನನ್ನಿಂದಲ್ಲ. ಕೀಪ್ ದಟ್ ಇನ್ ಮೈಂಡ್, ಇಟ್ಸ್ ಯೋರ್ಸ್, ರೈಟ್? ಲೆಟ್ ಇಟ್ ಬಿ ಯೋರ್ಸ್. ನಿಮ್ ಸಕ್ಸಸ್ ಬರ್ತಾ ಇರೋದು ನಿಮ್ ಹಾರ್ಡ್ ವರ್ಕ್ ಇಂದ, ನನ್ನಿಂದಲ್ಲ. ಕೀಪ್ ದಟ್ ಇನ್ ಮೈಂಡ್, ಇಟ್ಸ್ ಯೋರ್ಸ್, ರೈಟ್? ಲೆಟ್ ಇಟ್ ಬಿ ಯೋರ್ಸ್. ಅಂಡ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಆರ್ ಚಂದ್ರು, ನನ್ನ ಗೆಳೆಯ, ನನ್ನ ಸಹೋದರ. ಅವ್ನು ಎಷ್ಟೇ ಒಳ್ಳೇದಾಗ್ಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ, ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಾನು ಬೆಲೆ ಕೊಡೋದು ಅವರು ಹೇಗೆ ಖರ್ಚು ಮಾಡ್ತಾರೆ ಅಂದಕ್ಕಲ್ಲ. ಈಸ್ ಎ ಗುಡ್ ಹ್ಯೂಮನ್. ಬೈ ದಿ ಎಂಡ್ ಆಫ್ ದ ಡೇ ಈಸ್ ಎ ಗುಡ್ ಮ್ಯಾನ್. ನಾನು ಅವರ ಮನೆಗೆ ಬಂದಾಗಲೂ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ. ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ್ಲಿ, ಕೇವಲ ಮಾತಾಡಿದಾಗ ಕೇಳಿಲ್ಲ ಮೇಡಮ್. ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು. ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರ್. ಪೋಸ್ಟರ್ ಕೇಳಿದ್ರು, ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಅವ್ರದ್ದಲ್ಲ, ನನ್ನ ಐಡಿಯಾ. ಅವರು ಕ್ರೆಡಿಟ್ ತಗೊಂಡ್ಬಿಟ್ರು ಬಂದ್ಬಿಟ್ಟು ಚಂದ್ರು ಅವರು. ಪೋಸ್ಟ್ ರಿಲೀಸ್ ಕರೆದ್ರು. ನಾನು ಹಂಗೆ ಮಾಧ್ಯಮನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತಾವೆ, ಬರೀ ಪೋಸ್ಟ್ ರಿಲೀಸ್ ಮಾಡಬೇಡಿ, ಮೋಷನ್ ಪೋಸ್ಟ್ ಬಿಡಿ, ಸಿನಿಮಾ ಒಳ್ಳೇದಾಗುತ್ತೆ ಅಂತ. ನನಗೆ ಸೇರಿಬೇಕಾದ್ರೆ ನನಗೆ ಸೇರಬೇಕು. ದುಡ್ಡಂತೂ ಕೊಡಲ್ಲ, ಹೆಸರನ್ನ ಕೊಡಿ. ಸೊ ಆಲ್ ಆಫ್ ಯು, ಕೃಷ್ಣ ಅಂಡ್ ಟೀಮ್, ಅಮೃತ, ಆಲ್ ಆಫ್ ಯು, ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ. ಅಂಡ್ ಅಗೇನ್, ಈ ತರ ಕಾರಣಗಳು ಮಳೆ ಅಂತ ಎಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ. ಬಟ್ ಆದ್ರೂ ಪೇಷನ್ಸ್ ಅಲ್ಲಿ ನೀವೆಲ್ಲ ಕೂತ್ಕೊಂಡು ಇವರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. That's so much sweet. Thank you so much, sir. Thank you so much for your kind support. ಇದೊಂದು ಹೊರಡೋದಷ್ಟೇ. ನಂಗೇನು ಸಿಗ್ನಲ್ ಸಿಕ್ಕಿಲ್ಲ, ಇನ್ನೊಮ್ಮೆ ಪ್ಲೇ ಮಾಡ್ಸೋದಾ? ಓಕೆ, ಥ್ಯಾಂಕ್ ಯು ಸೊ ಮಚ್.